ಒಲವಿನ ಉಯ್ಯಾಲೆ ಇದು ಒಲವಿನ ಉಯ್ಯಾಲೆ. ಎಪಿಸೋಡ್ 2 ಸಂಘರ್ಷದ ಸುಳಿ. ಶ್ರಾವಣಿಯ ಮನೆಯ ಮುಂದೆ ಗಲಾಟೆ. ಸಾಲಗಾರ ಕಾಶಿನಾಥ ಶ್ರಾವಣಿಯ ಮನೆ ಮುಂದೆ ನಿಂತು ಕೂಗಾಡುತ್ತಿದ್ದಾನೆ. ಶ್ರಾವಣಿಯ ತಂದೆ ಅನಾರೋಗ್ಯದಿಂದ ಕೆಮ್ಮುತ್ತಾ ಹೊರಬರುತ್ತಾರೆ. ಕಾಶಿನಾಥ: ನೋಡಿ ಶಿವಣ್ಣ, ಇವತ್ತು ಹಣ ಕೊಡದಿದ್ರೆ ಈ ಮನೆಯ ಪತ್ರ ನಂದಾಗ್ತದೆ. ಸಾಲ ತೀರಿಸಲಾಗದಿದ್ರೆ ಮನೆ ಖಾಲಿ ಮಾಡಿ. ಶ್ರಾವಣಿ: ನಿಲ್ಲಿಸಿ, ನನ್ನ ತಂದೆ ಹತ್ರ ಈ ರೀತಿ ಮಾತಾಡಬೇಡಿ. ಸ್ವಲ್ಪ ಸಮಯ ಕೊಡಿ, ನನ್ನ ಕೆಲಸ ಹುಡುಕ್ತಿದ್ದೇನೆ, ಖಂಡಿತ ನಿಮ್ಮ ಹಣ ತೀರಿಸ್ತೇನೆ. ಕಾಶಿನಾಥ ಅವಹೇಳನಕಾರಿಯಾಗಿ ನಕ್ಕು 2 ದಿನಗಳ ಗಡುವು ನೀಡಿ ಹೋಗುತ್ತಾನೆ. ಶ್ರಾವಣಿ ಕಣ್ಣೀರು ಹಾಕುವ ತಂದೆಯನ್ನು ಸಂತೈಸುತ್ತಾಳೆ. ಆರ್ಯನ್ ಮನೆಯಲ್ಲಿ ಸರ್ಪ್ರೈಸ್. ಆರ್ಯನ್ ತನ್ನ ಅರಮನೆಯಂತಹ ಮನೆಗೆ ಬರುತ್ತಾನೆ. ಅವನ ತಾಯಿ ಸಾವಿತ್ರಮ್ಮ ಮುಗುಳ್ನಗುತ್ತಾ ಕಾಯುತ್ತಿರುತ್ತಾರೆ. ಪಕ್ಕದಲ್ಲಿ ಒಬ್ಳು ಆಧುನಿಕ ಹುಡುಗಿ ಮಾಯಾ ಕುಳಿತಿದ್ದಾಳೆ. ಸಾವಿತ್ರಮ್ಮ: ಬಾ ಆರ್ಯನ್, ನೋಡು, ನಿನ್ನ ಬಾಲ್ಯದ ಗೆಳತಿ ಮಾಯಾ ಲಂಡನ್ನಿಂದ ಬಂದಿದ್ದಾಳೆ. ಅಷ್ಟೇ ಅಲ್ಲ, ನಿಮ್ಮಿಬ್ಬರ ಮದುವೆ ಬಗ್ಗೆ ನಾನು ಮಾತುಕತೆ ನಡೆಸಿದ್ದೇನೆ. ಆರ್ಯನ್ ಶಾಕ್ ಆಗುತ್ತಾನೆ. ಅವನ ಮನಸ್ಸಿನಲ್ಲಿ ಇನ್ನೂ ರಸ್ತೆಯಲ್ಲಿ ಭೇಟಿಯಾದ ಆ ಸ್ವಾಭಿಮಾನಿ ಹುಡುಗಿ ಶ್ರಾವಣಿಯ ಮುಖವೇ ಸುಳಿಯುತ್ತಿರುತ್ತದೆ. ಅವನು ಏನು ಹೇಳದೆ ತನ್ನ ರೂಮಿಗೆ ಹೋಗುತ್ತಾನೆ. ಉದ್ಯೋಗದ ಹುಡುಕಾಟ. ಮರುದಿನ ಬೆಳಿಗ್ಗೆ ಶ್ರಾವಣಿ ಕೆಲಸಕ್ಕಾಗಿ ಅಲೆಯುತ್ತಿರುತ್ತಾಳೆ. ಕೊನೆಗೆ ಅವಳು ಒಂದು ದೊಡ್ಡ ಕಂಪನಿಯಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಹುದ್ದೆಗೆ ಇಂಟರ್ವ್ಯೂ ಇದೆ ಎಂದು ತಿಳಿದು ಅಲ್ಲಿಗೆ ಹೋಗುತ್ತಾಳೆ. ಆ ಕಂಪನಿ ಬೇರೆ ಯಾವುದೂ ಅಲ್ಲ, ಆರ್ಯನ್ ಒಡೆತನದ AR ಗ್ರೂಪ್ ಆಫ್ ಕಂಪನೀಸ್. ಮುಖಾಮುಖಿ. ಇಂಟರ್ವ್ಯೂ ರೂಮ್ಗೆ ಶ್ರಾವಣಿ ಕಾಲಿಡುತ್ತಾಳೆ. ಬಾಸ್ ಸೀಟಿನಲ್ಲಿ ಆರ್ಯನ್ ಕುಳಿತಿದ್ದಾನೆ. ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ. ಆರ್ಯನ್ ಗಹಗಹಿಸಿ ನಗುತ್ತಾ: ಓಹೋ, ರಸ್ತೆಯಲ್ಲಿ ನನಗೆ ಪಾಠ ಮಾಡಿದ ಮಹಾಶಯ ಇಲ್ಲಿ ಕೆಲಸಕ್ಕೆ ಬಂದಿದ್ದೀರಾ? ಶ್ರಾವಣಿ: ನನಗೂ ಗೊತ್ತಿರಲಿಲ್ಲ ಇದು ನಿಮ್ಮ ಕಂಪನಿ ಅಂತ. ಕ್ಷಮಿಸಿ, ನಾನು ಹೋಗ್ತೇನೆ. ಆದರೆ ಶ್ರಾವಣಿಗೆ ಮನೆಯಲ್ಲಿರುವ ಸಾಲ ನೆನಪಾಗ್ತದೆ. ಅವಳು ಅಲ್ಲಿಯೇ ನಿಲ್ಲುತ್ತಾಳೆ. ಆರ್ಯನ್ ಅವಳ ಅಸಹಾಯಕತೆಯನ್ನು ನೋಡಿ ಮನಸ್ಸಿನಲ್ಲಿ ಏನೋ ಒಂದು ಪ್ಲಾನ್ ಮಾಡುತ್ತಾನೆ. ಮುಂದಿನ ಎಪಿಸೋಡ್ನಲ್ಲಿ ಆರ್ಯನ್ ಶ್ರಾವಣಿಗೆ ಕೆಲಸ ಕೊಡುತ್ತಾನಾ ಅಥವಾ ತನ್ನ ಅಪಮಾನಕ್ಕೆ ಸೇಡು ತೀರಿಸಿಕೊಳ್ಳುತ್ತಾನಾ? ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಬಣ್ಣ ಬಣ್ಣದ ಕನಸಿನ ಸಂತೆ, ಈ ಬಾಳಿನ ಪಾಯಣ. ಹಗಲು ഇരുಳಿನ ಆಟದ ನಡುವೆ ವಿಧಿಯಾದೋ ಸಂಚಲನ. ಕಣ್ಣಂಚಲಿ ಹನಿಯಿದೆ, ನಗು ಮೊಗದಿ ಆಸೆ ಇದೆ. ಸಾಗುವ ಹಾದಿಯಲ್ಲಿ 10 ತಿರುವುಗಳಿವೆ. ಒಲವಿನ ಉಯ್ಯಾಲೆ ಇದು ಒಲವಿನ ಉಯ್ಯಾಲೆ.